ಹಲೋ ಎಲ್ಲರಿಗೂ ನಮಸ್ತೆ, ಶುಭೋದಯ. ಇವತ್ತು ಪಾಲಕ್ ಪಲಾವ್ ಮಾಡೋ ರೆಸಿಪಿನ ನೋಡೋಣ. ಅದಕ್ಕೆ ಪಾಲಕ್ ಪಲಾವ್ಗೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಪಲಾವ್ ಎಲೆ, ಅವರೆಕಾಳು ಸೀಸನ್ ಆಗಿರೋದ್ರಿಂದ ಒಂದು ಇಡೀ ಅವರೆಕಾಳು ತೊಗೊಂಡಿದ್ದೀನಿ. ಬಟಾಣಿ ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೆ. ಮಿಕ್ಸಿ ಜಾರ್ಗೆ ಒಂದು 6-7 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀವಿ. ನಿಮ್ಮ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಜನಕ್ಕೆ ಬೇಕೋ, ನಾವು 4 ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು. ನಮ್ಮ ಮಕ್ಳಿಗೆ ಬಾಕ್ಸ್ಗೆ, ನಮ್ಮ ಹಸ್ಬೆಂಡ್ ಬಾಕ್ಸ್ಗೆ, ಇಲ್ಲಿ ಟಿಫನ್ ಮಾಡೋದಕ್ಕೆ. ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಇದಕ್ಕೆ ಯಾವುದೇ ನೀರು ಹಾಕೋಗಿಲ್ಲ. ನೋಡಿ ಇಲ್ಲೊಂದು ಕಟ್ಟು ಪಾಲಕ್ ಫುಲ್ಲು ತೊಗೊಂಡಿದ್ದೀನಿ. ಯಾಕೆಂದರೆ ಈಗ ಸೊಪ್ಪೆಲ್ಲ ತುಂಬ ಕಮ್ಮಿ ಆಗಿದೆ. ಆ ಪಾಲಕ್ ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಿ ಪಾಲಕಲ್ಲಿ ಪಾಲಕ್ ಸೊಪ್ಪಿಂದ ಎಲೆ ಮಾತ್ರ ತೊಗೋಬಾರ್ದು, ದಿಂಡು ಸಮೇತ ನಾವು ತಿನ್ನಬೇಕು. ರೂಟ್ ಏನಿದೆ ಅದನ್ನು ಮಾತ್ರ ತೆಗ್ದಾಕ್ಬಿಟ್ಟು ಬೇರೆದೆಲ್ಲ ಯೂಸ್ ಮಾಡ್ಕೊಬೇಕು. ಅದರಲ್ಲೇ ನಮಗೆ ಪೋಷಕಾಂಶ, ವಿಟಮಿನ್ಸು ಎಲ್ಲ ಇರೋದ್ರಿಂದ ಅದನ್ನೇನು ತೆಗಿಬಾರ್ದು. ಫುಲ್ಲು ಪಾಲಕ್ ಸೊಪ್ಪನ್ನ ಫುಲ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನಿಲ್ಲಿ ಯಾವುದೇ ರೀತಿ ಪಾಲಕ್ ಸೊಪ್ಪನ್ನು ಬೇಯಿಸ್ತಾ ಇಲ್ಲ, ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಅದನ್ನು ಕುಕ್ಕರ್ಗೆ ಆಲ್ರೆಡಿ ನೆಕ್ಸ್ಟ್ ಹಾಕಿ ಹಾಗೇ ಬೇಯಿಸೋದ್ರಿಂದ ನಾನಿಲ್ಲಿ ಹಾಕ್ಕೊಂಡಿಲ್ಲ, ನುಣ್ಣಗೆ ರುಬ್ಕೋಬೇಕು. ನೋಡಿ ಇಲ್ಲಿ ನೋಡಿ ರುಬ್ಕೊಂಡಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದರಲ್ಲಿ ಒಂದು 3 ಚಮಚ ಆಗೋಷ್ಟು ಎಣ್ಣೆನ ಹಾಕಬೇಕು. ಯಾಕೆ ಅಂದರೆ ಎಣ್ಣೆ ಏನಕ್ಕೆ ಹಾಕಬೇಕು ಅಂದರೆ 3 ಚಮಚ ಅದಕ್ಕೆ ಈರುಳ್ಳಿ ಮತ್ತು ಕಾಳು ಹಸಿದು ಅದೆಲ್ಲ ಸ್ವಲ್ಪ ಫ್ರೈ ಮಾಡಬೇಕಲ್ಲ, ಹಾಗಾಗಿ 3 ಚಮಚ. 1 ಚಮಚ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಅನುಕೂಲ ಇದ್ದವ್ರು ಹಾಕ್ಬೋದು, ಇಲ್ಲಾಂದರೆ ಇಲ್ಲ, ನಿಮ್ಮ ಇಷ್ಟ ಅದು. ಒಂದು 1/4 ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋಂಥ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬ್ರೌನ್ ಆಗೋವರೆಗೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ, ಒಂದು 3 ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಅದು ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಸ್ವಲ್ಪ ಹುರ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿನ. ನೋಡಿ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಈಗ ಅವರೆಕಾಳನ್ನು ಒಂದು ಇಡೀ ಬಿಡಿಸಿಟ್ಕೊಂಡಿದ್ದೆ. ಅವರೆಕಾಳನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಅದು ಹಸಿ ವಾಸನೆ ಇದ್ದಿದ್ದು ಬೇಗನೆ ಬೇಯುತ್ತೆ ಅನ್ನೋದಕ್ಕೆ ಹಾಕಿದಾಗೂ. ಇಲ್ಲಿ ಒಂದು ಇಡೀ ಅವರೆಕಾಳು ಸುಲಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ರಾತ್ರಿನೇ ನಾನು ಹಾಕಿದ್ದ ಬಟಾಣಿನೂ ಹಾಕ್ತಾಯಿದ್ದೀನಿ. ಅದು 1.5 ಇಡೀ ಹಾಕಿದ್ದೀನಿ ಅಷ್ಟೇ ನಾನು ಬಟಾಣಿನ. ಯಾಕೆ ಅಂದರೆ ಅದು ನೆನೆಸಿಟ್ಟಿದ್ದೆ ಇನ್ನೊಂದು ಸ್ವಲ್ಪ. ಅದು ಅವರೆಕಾಳು ತಗೊಂಬಂದಲ್ಲ, ಹಾಗಾಗಿ ಫುಲ್ಲು ಬೇಡ ಅಂತ ಸ್ವಲ್ಪ ತೆಗೆದಿಟ್ಟು ಬರೀ 1.5 ಇಡೀ ಆಗೋಷ್ಟಷ್ಟೇ ಬಟಾಣಿ ಹಾಕ್ಕೊಂಡಿದ್ದೀವಿ. 1 ಇಡೀ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಹಾಕಿದ್ದೀನಿ. ಅದು ಸ್ವಲ್ಪ ಹಸಿ ಎಲ್ಲ ಹೋಗಬೇಕು ಅಂದರೆ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಆಗ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಪಲಾವ್ ಟೇಸ್ಟು. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದು ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಕೆಲವೊಂದು ಬಟಾಣಿಗಳು ನೀವು ಹಂಗೆ ಡೈರೆಕ್ಟ್ ನೆನೆ ಹಾಕಿ ಇದರಿಂದ ಹಂಗೆ ಹಾಕಿದ್ರೆ ಕೆಲವೊಂದು ಗಟ್ಟಿ ಹಂಗಂಗೆ ಇರುತ್ತೆ. ಆಗ ಎಣ್ಣೆಲಿ ಫ್ರೈ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ. ಆವಾಗ ಬಾಯಿಗೆ ಸಾಫ್ಟಾಗಿ ಸಿಗುತ್ತಲ್ವ, ಆವಾಗ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಅವರೆಕಾಳು ಬಟಾಣಿ ಎರಡನ್ನೂ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಆಗೋವರೆಗೂ, ಈರುಳ್ಳಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು, ಈಗ ನೋಡಿ ಬ್ರೌನ್ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿದ್ದಂಥ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ವ ಅದಕ್ಕೆ ನೀರು ಹಾಕ್ತಿರೋ ತರಕಾರಿ ರುಬ್ಕೊಂಡಿದ್ದೆ ಅಂತ, ಹಾಗಾಗಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ. ಅದು ಎಣ್ಣೆನಲ್ಲಿ ಹುರಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಮೆಣಸಿನ್ಕಾಯಲ್ಲಿ ಘಾಟಿನ ಅಂಶ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ. ಮತ್ತು ಎಲ್ಲದಕ್ಕೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಒಂದು ಘಾಟಿನ ಅಂಶ ಹೋಗುತ್ತೆ. ಮತ್ತು ಅದು ಹಸಿ ಶುಂಠಿ ಬೆಳ್ಳುಳ್ಳಿನೂ ಹಾಕಿರ್ತೀವಲ್ವ, ಅದು ಸ್ಮೆಲ್ಲೆಲ್ಲ ಅಷ್ಟೊಂದು ಬರಲ್ಲ, ಹಸಿ ವಾಸನೆ ಬರಲ್ಲ. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಪಲಾವ್ದು ಸ್ಮೆಲ್ಲು ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ. ಹಂಗಾಗಿ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. 1-2 ನಿಮಿಷ ಸ್ವಲ್ಪ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿದೂ
ನೋಡಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಫ್ರೈ ಆದಮೇಲೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ, ಆ ಟೊಮೊಟೊನ ಒಂದು ಬೂದಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದನ್ನು ಒಂದು ನಿಮಿಷ ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಥರ ಆಗುತ್ತೆ. ಆಮೇಲೆ ರುಬ್ಬಿಟ್ಕೊಂಡಿದ್ವಂಥ ಪಾಲಕ್ ಸೊಪ್ಪು ಅದನ್ನು ಮಿಕ್ಸಿಗೆ ಹಾಕಿ ನೋಡಿ, ಈಗ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀವಿ. ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ, ಈಗ ಫ್ರೈ ಮಾಡ್ತೀವಲ್ವ ಎಣ್ಣೆಯಲ್ಲಿ, ಅದಕ್ಕೆ ಹಂಗಾಗಿ ಮುಂಚೆನೇ ಬೇಯಿಸಿಟ್ಕೊಂಡಿಲ್ಲ. ಈಗ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಏನಾಗುತ್ತೆ, ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಒಂದು 2 ನಿಮಿಷ ಅದನ್ನು ಕುದೀಲಿ. ಅದು ಎಣ್ಣೆನಲ್ಲಿ ಫ್ರೈ ಆದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದಕ್ಕೆ ನಾನು 2 ಪಾವ್ ಅಕ್ಕಿ ತೊಗೊಂಡಿರೋದ್ರಿಂದ 1 ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ 4 ಗ್ಲಾಸ್ ನೀರು ಹಾಕಬೇಕು. ನಾನಿಲ್ಲಿ 3.5 ಗ್ಲಾಸ್ ಮಾತ್ರ ನೀರು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ನಾನಿಲ್ಲಿ 3.5 ಗ್ಲಾಸ್ ಹಾಕ್ತಾಯಿದ್ದೀನಿ ನೀರು. ನೋಡಿ, ಇದು 1 ಗ್ಲಾಸ್ ತೊಗೊಂಡಿದ್ದೀನಿ, ಅದರಲ್ಲಿ 3.5 ಗ್ಲಾಸ್ ಹಾಕ್ತಾಯಿದ್ದೀನಿ. 4 ಗ್ಲಾಸ್ ಹಾಕಬೇಕು. ಯಾಕೆ ಅಂದರೆ ಹೇಳ್ತೀನಿ ನಾನು. ನೋಡಿ, ಇದು ಪಾಲಕ್ ಸೊಪ್ಪಿನ ಜಾರಲ್ಲಿ ಇನ್ನೂ ಸೊಪ್ಪೆಲ್ಲ ಇರುತ್ತಲ್ವ, ಅದಕ್ಕೆ ಆ ಜಾರ್ಗೆ ನಾನು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಪಾಲಕ್ ಸೊಪ್ಪಿನ 1-2 ನಿಮಿಷ ಆಯಿತು. ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ನೀರನ್ನು ತೆಗೆದು ಅದಕ್ಕೆ ಹಾಕ್ತೀನಿ. 3.5 ಗ್ಲಾಸ್ ನೀರಿದೆ, 3.5 ಗ್ಲಾಸ್ ಪೂರ್ತಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹಾಗೆ ನೋಡಿ, 3.5 ಗ್ಲಾಸ್ ಪೂರ್ತಿ ಹಾಕಿದೆ. ನಾನು ಏನಕ್ಕೆ ಹಾಕ್ತೆ ಅಂದರೆ ಈಗ ಹೇಳ್ತೀನಿ ನೋಡಿ. ನಾನು ಇಲ್ಲಿ ಬಾಸುಮತಿ ಮತ್ತು ಸೋನಾ ಮಸೂರಿ ಎರಡೂ ಅಕ್ಕಿನ ತೊಗೊಂಡಿದ್ದೀನಿ. ಬಾಸುಮತಿ ಫುಲ್ ಹಾಕಿದ್ರೂ ಚೆನ್ನಾಗಿರಲ್ಲ, ಹಾಗಾಗಿ 2 ಮಿಕ್ಸ್ ತೊಗೊಂಡಿರೋದ್ರಿಂದ 1 ಕಪ್ ಸೋನಾ ಮಸೂರಿ ಅಕ್ಕಿ ಮತ್ತು 1 ಕಪ್ ಬಾಸುಮತಿ ರೈಸು ಎರಡೂ ಒಂದೊಂದು ಕಪ್ಪು, 2 ಕಪ್ ತೊಗೊಂಡಿದ್ದೀನಿ. ಬಾಸುಮತಿ ರೈಸ್ಗೆ ನೀರು ಜಾಸ್ತಿ ಬೇಕಾಗಲ್ಲ ಅದು, ಹಾಗಾಗಿ ನಾನಿಲ್ಲಿ ರೈಸ್ನ ನೆನೆ ಹಾಕ್ಕೊಂಡಿಲ್ಲ, ಬರೀ ಜಸ್ಟ್ ತೊಳೆದಿಟ್ಕೊಂಡಿರೋದಷ್ಟೇ. ಇದು ಒಂದು ಕುದಿ ಬರಲಿ, ಸ್ವಲ್ಪ ಕುದಿಯೋಕ್ಕೆ ಬಂದಾಗ ಆವಾಗ ರೈಸ್ ಹಾಕ್ತೀವಿ. ಯಾಕೆಂದರೆ ಕುದಿ ಬಂದಾಗ ರೈಸ್ ಹಾಕಿದ್ರೆ ಪಲಾವು ಉದ್ರುದ್ರಾಗುತ್ತೆ, ಆಗ ಚೆನ್ನಾಗಿರುತ್ತೆ. ಪಲಾವು ಉದ್ರುದ್ರಾಗಿದ್ರೇ, ಜಾಸ್ತಿ ಉದ್ರುದ್ರಾಗಿದ್ರೂ ತಿನ್ನೋಕ್ಕಾಗಲ್ಲ. ಬಟ್ ಹಂಗಾಗಿ ನೋಡಿ, ಅದನ್ನೆಲ್ಲ ಹೇಗೆ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ವಲ್ಲ, ಈ ಥರ ಸ್ವಲ್ಪ ಅದೊಂದು ಕುದಿ ಬರಲಿ. ನಮ್ಮ ಮನೆಯವ್ರಿಗೆ ಫಸ್ಟ್ ಶಿಫ್ಟ್ 6 ಗಂಟೆಗೆ ಇರೋದ್ರಿಂದ ಅವ್ರಿಗೆ ಬೆಳಗ್ಗೆನೇ ಇಲ್ಲಿ ಒಂದು ಕುದಿ ಬರಲಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ 1 ಕಪ್ ಬಿಸಿನೀರು ಇಟ್ಕೊಡ್ತಾಯಿದ್ದೀನಿ. ನಾನೊಂದು ಕಪ್ಪು, ಅವ್ರಿಗೊಂದು ಗ್ಲಾಸು, ನಾನೊಂದು ಗ್ಲಾಸು ಅಂತ. ಬಿಸಿನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ವ, ನೀವು ಕುಡೀರಿ, ನಿಮಗೂ ಹೆಲ್ತ್ಗೆ ಒಳ್ಳೆಯದಾಗುತ್ತೆ. ನೋಡಿ, ಇಲ್ಲಿ ಆಲ್ರೆಡಿ ಪಾಲಕ್ ಸೊಪ್ಪಿನ ಕುದಿ ಬರ್ತಾಯಿದೆ. ನಾನು ಜಸ್ಟ್ ಅಕ್ಕಿನ ಏನು ಮಾಡಿದ್ದೀನಿ, ತೊಳೆದು ಹಾಕ್ಕೊಂಡಿದ್ದೀನಿ, ನೆನಾಕಿಲ್ಲ. 2 ಹಾಕ್ಬಿಟ್ಟು ಅದನ್ನು ನೋಡಿ, ಸೋನಾ ಮಸೂರಿ ಬಾಸುಮತಿ 2 ಒಟ್ಟಿಗೆ ಹಾಕಿ ತೊಳೆದಿದ್ದೆ, ಅದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಫೈನಲ್ಲಾಗಿ ಉಪ್ಪು, ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು 1-2 ಸತಿ ಹೀಗೆ ಎಲ್ಲ ಮಿಕ್ಸ್ ಮಾಡಿ. ಉಪ್ಪು ಎಲ್ಲ ಒಂದೇ ಸತಿ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ಅದು ನೋಡಿ ಕುದೀತಾ ಇತ್ತಲ್ವ, ಕುದಿಯೋ ನೀರಿಗೆ ನಾನು ಅಕ್ಕಿ ಹಾಕಿರೋದ್ರಿಂದ ಬೇಗನೆ ಆಗುತ್ತೆ. ಯಾಕೆ ಅಂದರೆ ಕುದೀತಾ ಇತ್ತಲ್ವ ಆಲ್ರೆಡಿ, ಕುದೀತಾ ಇರೋ ನೀರಿಗೆ ಅಕ್ಕಿ ಹಾಕಿದ್ವಲ್ವ. ಈಗ ನೋಡಿ, ಆಲ್ರೆಡಿ ಅಕ್ಕಿ ಹಾಕಿದ ತಕ್ಷಣ ಇನ್ನೂ ಕುದೀತಾ ಇದೆ, ಅದು ಬೇಗನೆ ಆಗುತ್ತೆ. ಒಂದು 10 ನಿಮಿಷ, 1/4 ಗಂಟೆಗೆಲ್ಲ ನಿಮಗೆ ಪಲಾವೇ ಆಗೋಗ್ಬಿಡುತ್ತೆ. ನೋಡಿ, ಇಲ್ಲಿ ಈಗ ಒಂದು 3 ವಿಸಿಲ್ ಬರೋಷ್ಟು ಕುಕ್ಕರ್ ಕೂಗಿಸ್ಕೋಬೇಕು. 3 ವಿಸಿಲ್ ಬಂದ ತಕ್ಷಣ ಆಫ್ ಮಾಡಿ ಇಟ್ಟಿದ ತಕ್ಷಣ ನಾವು ಲಿಡ್ ತೆಗೆದಾಗ ನಮಗೆ ಇನ್ನೂ ಮೇಲ್ಗಡೆ ನೀರು ಇರುತ್ತೆ ಪಾಲಕ್ ಸೊಪ್ಪಿಂದು. ಅದನ್ನು ಏನು ಮಾಡಬೇಕು ಅಂದರೆ, ನಾನು ಅದು ವೀಡಿಯೋ ಮಾಡಿ ಸ್ವಲ್ಪ ತಳದಿಂದ ಎಲ್ಲ ಸ್ವಲ್ಪ ಇನ್ನೊಂದು ಸತಿ, ಯಾಕೆ ಅಂದರೆ ಪಾಲಕ್ ಸೊಪ್ಪಿಂದು ಅದು ಮೇಲ್ಗಡೆ ನೀರೆಲ್ಲ ನಿಂತ್ಕೊಂಡಿರುತ್ತೆ, ಅದನ್ನು ಮತ್ತೆ ಇನ್ನೊಂದು ಸತಿ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಹಂಗೆ ಬಾಯಿ ಮುಚ್ಚಿಕ್ಬೇಕು. ಒಂದು 2 ನಿಮಿಷ ಹಂಗೆ ಸ್ಟವ್ ಹಚ್ಬಿಟ್ಟು ಕಮ್ಮಿ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಯಿ
ಲಿಡ್ ಕ್ಲೋಸ್ ಮಾಡಿಕ್ಬೇಕು. ನೋಡಿ ಇಲ್ಲಿ ಪಾಲಕ್ ಪಲಾವ್ ಆಗಿದೆ. ನಾನು ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಹಾಕಿ ಪರಂಗಿಹಣ್ಣು ಬಾಕ್ಸಿಗೆ ಹಾಕಿ ಅವ್ರಿಗೆ ಕಳಿಸಿದೆ. ಅವ್ರು ಕಳಿಸಾಗಿ ಒಂದು 2 ನಿಮಿಷ ಆದಮೇಲೆ ಲಿಡ್ಡು ಮತ್ತೆ ಓಪನ್ ಮಾಡಿ ನಿಮಗೆ ಇಲ್ಲಿ ನೋಡಿ ಬಿಸಿ ಬಿಸಿ ಪಲಾವು ತೋರಿಸ್ತಾ ಇದ್ದೀನಿ. ಇದು ನೋಡಿ ಪಾಲಕ್ ಪಲಾವ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ಮೆಲ್ಲಂತೂ ತುಂಬಾ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ. ಪಾಲಕ್ ಪಲಾವ್ ಬೆಳಗ್ಗಿನ ತಿಂಡಿಯೊಂದಿಗೆ ನೀವು ಮಾಡಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಶೇರ್ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು. ಮತ್ತೆ ಭೇಟಿ